ಸ್ವಾಮಿ, ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ತೀವಿ, ನಮ್ಮನ್ನು ನಿಮ್ಮ ರೀತಿಯ ಮನುಷ್ಯರಿಂದ ಕಾಣಿ, ನಮಗೂ ಅವಕಾಶ ಕೊಡಿ. ಇದು ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ಅಲ್ರಿ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ರಿ. ನೀವು ಬಂದ್ರೆ ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ ಮಾಡ್ತೀವಿ. ಬಹಳ ದಲಿತರ ನೀವು ಘೋಷಣೆ ಮಾಡಿ, ನಾವು ನಮ್ಮ ಪಕ್ಷ ಬರ್ತೀವಿ ಮಾಡ್ತೀವಿ. ಈಗ ನಿಮ್ಗೆ ಅಧ್ಯಕ್ಷರು ಸಿದ್ದು ಸೌದಿ ಅವರು ಬನ್ನಿ, ನೀವು ಬನ್ನಿ. ಆಯ್ತು, ಚೀಫ್ ಪರಮೇಶ್ವರ್ ಪರವಾಗಿ ನೀವು ಕಾಂಗ್ರೆಸ್ ಈ ವಿಷಯದಲ್ಲಿ ಈಗ ಪ್ರಧಾನಿ ಮಾಡ್ತಿದ್ದೇವೆ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ನೀವೆಲ್ಲ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತೀರಿ, ಯಾರು ಸ್ಪೀಕರ್ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಇಲ್ಲ. ನಮ್ಮ ಸರ್ಕಾರ ಅತ್ಯಂತ ಜವಾಬ್ದಾರಿಯಿಂದ, ಕಳಕಳಿಯಿಂದ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಬಿಲ್ ಇದು. ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಬಿಲ್. ಇದನ್ನ ಸರ್ವಾನುಮತದಿಂದ ನಾವು ಬೆಂಬಲಿಸಬೇಕು, ಪಕ್ಷ ಭೇದ ಮರೆತು ನಾವು ಬೆಂಬಲಿಸಬೇಕು. ಯಾಕೆಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದರಿಂದ ಬದುಕಬೇಕು ಅನ್ನೋಂಥ ಜವಾಬ್ದಾರಿನಲ್ಲಿ. ಯತ್ನಾಳ್ ಅವ್ರು ಮಾತಾಡ್ಲಿ. ಬಿಡ್ರಿ, ನಾನು ಮಾತಾಡಕ್ಕೆ. ನೀವು ಉಪಮುಖ್ಯಮಂತ್ರಿ ಸಪೋರ್ಟ್ ಆಯ್ತು ಬರ್ತೀನಿ ಮನೆ. ಎಲ್ಲ ಲಾಭ ಹೊಡೆಯವ್ರೆ. ಆಯ್ತು, ಕೂತ್ಕೊಳ್ಳಿ. ಬಸನಗೌಡ್ರ, ಇದಕ್ಕೆ ಹಾಗೆ ಗ್ಯಾರಂಟಿ ಒಂದು ದಿನ ಹಾಗೆ ಆಗ್ತೀನಿ. ನಿಮ್ ಸರ್ಕಾರ ಮುಖ್ಯಮಂತ್ರಿ ಅಂತಿದೆ, ಬಾಬಾ ಸಾಹೇಬ್ ಕನಸು ಈಡೇರಿಸ್ತೀವಿ. ಒಳ್ಳೆಯ ಸಂಸ್ಕಾರವಂತರಾದಾರ ಅವ್ರಾಗ್ಬೇಕು. ನೀವು ಹಿಂಗೆ ಜಗಳ ಒಂದ್ ಕೆಲಸ ಮಾಡ, ಯಾರು ಮುಖ್ಯಮಂತ್ರಿ ಯಾರಾಗ್ತ ಮುಖ್ಯ ಅಲ್ಲ, ಆದವರು ಆ ವರ್ಗದವರು ನೋಡಿಕೊಳ್ಳುವಂತ ಹೋಗ್ಬೇಕು, ಅದು ಇಂಪಾರ್ಟೆಂಟ್. ಈಗ ಇಲ್ಲಿ ಬನ್ನಿ ಮಾತಾಡಿ. ಅಧ್ಯಕ್ಷರೇ, ಒಂದು ಈ ಕಾಂಪ್ರಮೈಸ್ ಫಾರ್ಮುಲಾ ಮಾಡೋಣ. ಈಗ ಪಾಪ ಬಸನಗೌಡರು ಹೇಳಿದ್ದು ಬಹಳ ಅತ್ಯಂತ ಈಗ ಅವ್ರದೇ ನಿಲ್ಸಂತ ವಿಷಯ ಮತ್ತೆ ಮತ್ತೆ ಅಲ್ಲಿ ಡೈವರ್ಟ್ ಆಗ್ತಾ. ಅವ್ರು ಮಾತಾಡಿ ಮುಗಿಸ್ಲಿ ಒಮ್ಮೆ. ಇಲ್ಲಿ ಚರ್ಚೆ ಟೈಮ್ ಇಲ್ಲಲ್ಲ. ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಮಾತು ಹೇಳಿದ್ದಾರೆ. ಅವ್ರ ಜೊತೆಲಿ ಹೋಗುವಂತ. ಅದಕ್ಕೆ ಈಗ ಏನ್ ಮಾಡೋಣ, ಈಗ ನಾವೆಲ್ಲರೂ ಕೂಡ್ಕೊಂಡು ವಿನಂತಿ ಮಾಡ್ಕೊಂಡು ಸಿದ್ದರಾಮಯ್ಯ ಅವರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಈಗ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ಬೇಕಂತ ಅಪೇಕ್ಷೆ ಇದೆಯಲ್ಲ, ನಾವೆಲ್ಲದಕ್ಕೂ ತ್ಯಾಗ ಹಾಕಿವಿ. ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದ್ ಕೆಲಸ ಮಾಡಿ, ಕೇಳಿ, ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ಒಬ್ಬ ದಲಿತರನ್ನಾಗಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ.